ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಸೌತ್ ಆಫ್ರಿಕಾ ವಿರುದ್ಧ ಭಾರತ ತಂಡಕ್ಕೆ ಹೀನಾಯ ಸೋಲು ಮತ್ತು 124 ರನ್ಗಳನ್ನು ಚೇಸ್ ಮಾಡಲಾಗದೆ ಸೋತ ಟೀಮ್ ಇಂಡಿಯಾ. ಹೌದು ಸ್ನೇಹಿತರೆ, ಈ ಮ್ಯಾಚ್ ಹೈಲೈಟ್ಸ್ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದನ್ನ ಕೂಡ ಮರಿಬೇಡಿ. ಇನ್ನು ಕೋಲ್ಕತ್ತಾದ ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ನಡೆದ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಭಾರತ ತಂಡ ಕೇವಲ 124 ರನ್ಗಳ ಗುರಿಯನ್ನು ಬೆನ್ನಟ್ಟಲಾಗದೆ 30 ರನ್ಗಳಿಂದ ಹೀನಾಯ ಸೋಲು ಕಂಡಿದೆ ಅಂತಾನೆ ಹೇಳ್ಬೋದು. ಇನ್ನು ಮೂರನೇ ದಿನ 97 ರನ್ಗಳೊಂದಿಗೆ ಬ್ಯಾಟಿಂಗ್ ಮುಂದುವರಿಸಿದ ದಕ್ಷಿಣ ಆಫ್ರಿಕಾ ತಂಡ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 153 ರನ್ ಗಳಿಸಿತು. ಇನ್ನು ಮೊದಲ ಇನ್ನಿಂಗ್ಸ್ ನಲ್ಲಿ 30 ರನ್ಗಳ ಹಿನ್ನಡೆ ಹೊಂದಿರೋದರಿಂದ ಭಾರತ ತಂಡಕ್ಕೆ 124 ರನ್ಗಳ ಸಾಧಾರಣ ಗುರಿ ನೀಡಲಾಗಿತ್ತಂತಾನೆ ಹೇಳ್ಬೋದು. ಇನ್ನು ಭಾರತ ತಂಡ ಕೇವಲ ರನ್ ಗಳಿಗೆ ತನ್ನೆಲ್ಲ ವಿಕೆಟ್ ಕಳೆದುಕೊಂಡು 30 ರನ್ಗಳ ಹೀನಾಯ ಸೋಲು ಆದರೆ ಕಂಡಿದೆ. ಇನ್ನು ಶುಭ್ಮನ್ ಗಿಲ್ ಗಾಯಗೊಂಡು ಕಾರಣದಿಂದಾಗಿ ಪಂದ್ಯದಿಂದ ಹೊರಬಿದ್ದಿರುವುದರಿಂದ ಭಾರತ ತಂಡ 10 ಬ್ಯಾಟರ್ಗಳೊಂದಿಗೆ ಮಾತ್ರ ಚೇಸಿಂಗ್ಗೆ ಇಳಿದಿತ್ತು. ಇನ್ನು ಈಡನ್ ಗಾರ್ಡನ್ಸ್ ಮೈದಾನದಲ್ಲಿ ಟೆಸ್ಟ್ ಕ್ರಿಕೆಟ್ ಇತಿಹಾಸದಲ್ಲಿ ಇದುವರೆಗೆ 117 ರನ್ಗಳಿಗಿಂತ ಹೆಚ್ಚು ಗುರಿ ಚೇಸ್ ಮಾಡದ ದಾಖಲೆ ಇರಲಿಲ್ಲ ಅಂತಾನೆ ಹೇಳ್ಬೋದು. ಇದೀಗ ಆ ದಾಖಲೆ ಹಾಗೆ ಮುಂದುವರಿಯುತ್ತೆ ಅಂತಾನೆ ಹೇಳ್ಬೋದು. ಇನ್ನು 124 ರನ್ಗಳ ಬೆನ್ನತ್ತಿದ ಟೀಮ್ ಇಂಡಿಯಾ ಆರಂಭದಲ್ಲೇ ವಿಕೆಟ್ ಕಳೆದುಕೊಳ್ಳುತ್ತಾ ಸಾಗಿತು. ಆರಂಭಿಕರಾಗಿ ಕಣಕ್ಕಿಳಿದಿದ್ದ ಭಾರತ ತಂಡದ ಮೊದಲನೇ ಓವರ್ನಲ್ಲಿ ಯಶಸ್ವಿ ಜೈಸ್ವಾಲ್ ವಿಕೆಟ್ ಕಳೆದುಕೊಂಡಿತು ಮತ್ತು ನಂತರ 1 ರನ್ ಗಳಿಸಿ ಮತ್ತೊಬ್ಬ ಆರಂಭಿಕ ಬ್ಯಾಟರ್ ಆದಂತ KL ರಾಹುಲ್ ಕೂಡ ಔಟ್ ಆದರು. ಇನ್ನು ಇವರಿಬ್ಬರನ್ನು ಮಾರ್ಕೋ ಜಾನ್ಸನ್ ಅವರೇ ಪೈಲನ್ ಕಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಭಾರತ ತಂಡ ಕೇವಲ 1 ರನ್ಗಳಷ್ಟರಲ್ಲಿ 2 ವಿಕೆಟ್ ಕಳೆದುಕೊಂಡು ಈ ಹಂತದಲ್ಲಿ ಒಂದಾದ ವಾಷಿಂಗ್ಟನ್ ಸುಂದರ್ ಮತ್ತು ಧ್ರುವ್ ಜುರೇಲ್ 32 ರನ್ಗಳ ಮಹತ್ವದ ಜೊತೆಯಾಟ ಕೂಡ ನಡೆಸಿ ಚೇತರಿಕೆ ನೀಡುವ ಯತ್ನ ಕೂಡ ಮಾಡಿದರು. ಆದರೆ ಜುರೇಲ್ ಕೂಡ 34 ಎಸೆತಗಳಲ್ಲಿ 3 4 ಸಹಿತ ಕೇವಲ 13 ರನ್ ಗಳಿಸಿ ಆರ್ಮರ್ಗೆ ವಿಕೆಟ್ ಒಪ್ಪಿಸಿದ್ರ ಅಂತಾನೆ ಹೇಳ್ಬೋದು. ಇನ್ನು ನಂತರ ಬಂದಂತ ಸ್ಫೋಟಕ ಆಟಗಾರ ಆಗಿರುವಂತ ರಿಷಬ್ ಪಂತ್ ಅವರು ಕೇವಲ 2 ರನ್ ಗಳಿಸಿ ಆರ್ಮರ್ ಬೌಲಿಂಗ್ ನಲ್ಲಿ ಅವರಿಗೆ ಕಾಟನ್ ಬೋರ್ಡ್ ಆದ್ರೆ ಅಂತಾನೆ ಹೇಳ್ಬೋದು. ಇನ್ನು 5ನೇ ವಿಕೆಟ್ ಜೊತೆ ಆಟದಲ್ಲಿ ವಾಷಿಂಗ್ಟನ್ ಸುಂದರ್ ಮತ್ತು ರವೀಂದ್ರ ಜಡೇಜಾ 26 ರನ್ ಸೇರಿಸಿದರು. ಆದರೆ 26 ಎಸೆತಗಳಲ್ಲಿ 18 ರನ್ ಗಳಿಸಿದ್ದ ಜಡೇಜಾರನ್ನು ಆರ್ಮರ್ LBW ಬಲೆಗೆ ಬೀಳಿಸಿದ್ದಂತೆ ಭಾರತ ತಂಡದ ಗೆಲುವಿನ ಆಸೆ ಕಮರಿತಂತಾನೆ ಹೇಳ್ಬೋದು. ಇನ್ನು ಜಡೇಜಾ ಬೆನ್ನಲ್ಲೇ 92 ಎಸೆತಗಳಲ್ಲಿ 31 ರನ್ ಗಳಿಸಿದ್ದ ವಾಷಿಂಗ್ಟನ್ ಸುಂದರ್ ಅವರು ಕೂಡ ಮಾರ್ಕ್ರಮ್ ಬೌಲಿಂಗ್ ನಲ್ಲಿ ಆರ್ಮರ್ಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಇನ್ನು ಕುಲ್ದೀಪ್ ಯಾದವ್ 1 ರನ್ ಗಳಿಸಿ ಆರ್ಮರ್ಗೆ 3ನೇ ಬಲಿಯಾದ್ರ ಅಂತಾನೆ ಹೇಳ್ಬೋದು. ಇನ್ನು ಒಂದು ಹಂತದಲ್ಲಿ ಗೆಲುವಿನ ಆಸೆ ಮೂಡಿಸಿದ್ರ ಅಂತಾನೆ ಹೇಳ್ಬೋದು ಅಕ್ಷರ್ ಪಟೇಲ್. ಇನ್ನು ತಂಡದ ಮೊತ್ತ 77ಕ್ಕೆ 7 ಇದ್ದಾಗ ಅಕ್ಷರ್ ಪಟೇಲ್ ಸ್ಫೋಟಕ ಆಟಕ್ಕೆ ಮುಂದಾಗಿ ವಿಕೆಟ್ ಕೈ ಚೆಲ್ಲಿದ್ರ ಅಂತಾನೆ ಹೇಳ್ಬೋದು. ಹೌದು ಸ್ನೇಹಿತರೆ, ಕೇಶವ್ ಮಹಾರಾಜರ ಒಂದೇ ಓವರ್ ನಲ್ಲಿ 1 ಬೌಂಡರಿ 2 ಸಿಕ್ಸರ್ ಸಿಡಿಸಿ ಅಕ್ಷರ್ ಪಟೇಲ್ ಅದೇ ಓವರ್ ನಲ್ಲಿ 5ನೇ ಎಸೆತದಲ್ಲಿ ಮತ್ತೊಂದು ದೊಡ್ಡ ಹೊಡೆತಕ್ಕೆ ಮುಂದಾಗಿ ವಿಕೆಟ್ ಕೂಡ ಔಟ್ ಕೊಟ್ಟರಂತಾನೆ ಹೇಳ್ಬೋದು. ಇನ್ನು ಸಿರಾಜ್ ಕೂಡ ಅದೇ ಓವರ್ ನ ಕೊನೆಯ ಎಸೆತದಲ್ಲಿ ಔಟ್ ಆಗುವ ಮೂಲಕ ಭಾರತ ತಂಡ 9 ವಿಕೆಟ್ ಕಳೆದುಕೊಂಡಿತ್ತು. ಇನ್ನು ಶುಭ್ಮನ್ ಗಿಲ್ ಗಾಯಗೊಂಡ ಕಾರಣದಿಂದಾಗಿ ಅವರು ಆಸ್ಪತ್ರೆ ಸೇರಿರುವುದರಿಂದ ಅವರನ್ನು ರಿಟೈರ್ಡ್ ಔಟ್ ಎಂದು ಘೋಷಣೆ ಮಾಡಿ ದಕ್ಷಿಣ ಆಫ್ರಿಕಾ ತಂಡ ಆದ್ರೆ ಗೆದ್ದಿದೆ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ನಮ್ಮ ಭಾರತ ತಂಡ ಸೌತ್ ಆಫ್ರಿಕಾ ವಿರುದ್ಧ ನಡೆದಂತ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಆದ್ರೆ ಸೋತಿದೆ. ನಿಮ್ಮ ಪ್ರಕಾರ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.